ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಒಂದು ಸುಂದರವಾದಂತಹ ಪರಿಸರವನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಕೂಡ ಎಂಜಾಯ್ ಮಾಡಿ. ಇದು ನಮ್ಮ ಮನೆ ಹತ್ತಿರ ಇರುವಂತಹ ಒಂದು ಸುಂದರವಾದ ಸರೋವರ ಅಂದರೆ ತಪ್ಪಾಗಲ್ಲ, ಅಷ್ಟು ಚೆನ್ನಾಗಿದೆ. ಮುಂಚೆ ಇದು ಅಷ್ಟು ಚೆನ್ನಾಗಿರಲಿಲ್ಲ, ಇವಾಗ ಇದನ್ನು ಚೆನ್ನಾಗಿ ಪಾರ್ಕ್ ಥರ ಮಾಡಿದ್ದಾರೆ. ಎಲ್ಲಿ ನೋಡಿದರೂ ಫ್ಲವರ್ಸ್ಗಳು, ಡಿಫ್ರೆಂಟ್ ಆಗಿರುವಂತಹ ಫ್ಲವರ್ಸ್ಗಳನ್ನ ನೀವು ನೋಡ್ಬೋದು. ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ, ನಿಮಗೆ ಗೊತ್ತಾಗುತ್ತೆ. ನೀವು ಖಂಡಿತವಾಗ್ಲೂ ಎಂಜಾಯ್ ಮಾಡ್ತೀರಾ. JP ನಗರ 6th ಫೇಸಲ್ಲಿ ಬರುತ್ತೆ ಇದು. ಇಲ್ಲಿ 2 ಅಪಾರ್ಟ್ಮೆಂಟ್ಗಳಿದೆ. ಅದರ ಮಧ್ಯಭಾಗದಲ್ಲಿ ಈ ಪುಟ್ಟೇನಹಳ್ಳಿ ಕೆರೆ ಬರುತ್ತೆ. ಈ ಕೆರೆ ಜಾಗ ತುಂಬ ದೊಡ್ಡದಾಗಿದೆ, ಆದರೆ ಬೆಂಗಳೂರಲ್ಲಿರುವಂತಹ ಬೇರೆ ಕೆರೆಗಳಿಗೆ ಹೋಲಿಸಿದರೆ ಇದು ಸ್ವಲ್ಪ ಪುಟ್ಟದಾಗಿದೆ. ಹಾಗಾಗಿ ಪುಟ್ಟ ಕೆರೆ ಅಂತಲೂ ಕರೀತಾರೆ ಇದಕ್ಕೆ. ಬೆಳ್ಳಂದೂರು ಕೆರೆ ನೀವೆಲ್ಲ ಕೇಳಿರ್ಬೋದು. ಅದು ಅಂದಾಜು 1000 ಎಕರೆಯಷ್ಟು ದೊಡ್ಡದಾಗಿದೆಯಂತೆ. ಈ ಪುಟ್ಟೇನಹಳ್ಳಿ ಕೆರೆ ಅಷ್ಟು ದೊಡ್ಡದಾಗಿಲ್ಲ, 13 ಎಕರೆಯಷ್ಟು ಇದೆ ಅಂತ ಹೇಳಲಾಗುತ್ತೆ. ನನಗೆ ಗೊತ್ತಿರೋಷ್ಟು ಮಾಹಿತಿ ನಿಮಗೆ ಹೇಳ್ತಾ ಇದ್ದೀನಿ. ಈ ಫ್ಲವರ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು, ಹಾಗಾಗಿ ನಿಮಗೆ ತೋರಿಸೋಣ ಅಂತ. ನೋಡ್ತಾ ಇರ್ಬೋದು ನೀವು, ಇದು ಬ್ಲೂ ಕಲರ್ ಫ್ಲವರು, ನೋಡೋಕ್ಕೆ ವೈಟ್ ಥರ ಕಾಣ್ತಾ ಇದೆ. ಎಷ್ಟು ಚೆನ್ನಾಗಿತ್ತು ಅಂದರೆ ಅಲ್ಲಿ ಕೂತ್ಕೊಳ್ಳೋಣ ಅಂತ ಅನ್ನಿಸ್ತಾ ಇತ್ತು. We rise like tall buildings as the chemicals they take us higher. ಈ ಲೇಕ್ಗೆ ಹೋಗದೇನೆ ಒಂದು 5-6 ತಿಂಗಳ ಮೇಲಾಗಿತ್ತೇನೋ. ನಿನ್ನೆ ಹೋಗೋಣ ಅಂತ ನಾವು ಹೋಗಿದ್ವಿ, ಬಟ್ ಇಷ್ಟು ಚೆನ್ನಾಗಿ ಮಾಡಿರ್ತಾರೆ ಅಂತ ಗೊತ್ತಿರಲಿಲ್ಲ. ವಿಡಿಯೋ ಮಾಡೋ ಐಡಿಯಾನೇ ಇರಲಿಲ್ಲ ನನಗೆ. ಹೋದ ತಕ್ಷಣ ಫ್ಲವರ್ಸ್ ಎಲ್ಲ ನೋಡೋದ್ರ ಮೇಲೆ ತುಂಬ ಖುಷಿಯಾಯಿತು, ಹಾಗಾಗಿ ವಿಡಿಯೋ ಮಾಡಿಕೊಂಡೆ. ನೋಡ್ತಾ ಇರ್ಬೋದು ನೀವು, ಇಲ್ಲಿ ಫ್ಲವರ್ಸ್ ಎಲ್ಲ ಎಲ್ಲ ನೋಡಿದ್ರು ಫ್ಲವರ್ಸ್ಗಳು. ಹಾಯ್ ಮಾಡು, ಹೋಗೋ ಶೇಕೆಂಡ್ ಮಾಡು. ನ್ಯಾಚುರಲ್ ಆಗಿ ಬರಲಿ ಅಂತ ಕೆಲವೊಂದು ಸೌಂಡ್ಗಳನ್ನು ನಾನು ಮ್ಯೂಟ್ ಮಾಡಿಲ್ಲ, ನೀವು ಕೇಳಿಸ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ ಅಲ್ಲಿ. ಹಾಗೆ ಸನ್ಸೆಟ್ ಕೂಡ ನೋಡ್ಬೋದು ಈವ್ನಿಂಗ್ ಹೋದರೆ. ಇಲ್ಲಿ ಇನ್ನೊಂದು ಥರ ಹೂವಿತ್ತು, ನೋಡ್ತಿರ್ಬೋದು ನೀವು. ಇಲ್ಲಿ ಸ್ವಲ್ಪ ಪರ್ಪಲ್ ಕಲರ್ ಬರುತ್ತೆ. ಇದು ಎಕ್ಕದ ಹೂವು ಥರ ಇತ್ತು, ಗೊತ್ತಿಲ್ಲ ನನಗೆ ಅಷ್ಟೊಂದು. ಗೊತ್ತಿದ್ದವರು ಕಾಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ಕೂತ್ಕೊಳ್ಳೋಕ್ಕೆಲ್ಲ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ. ಈ ಥರ ಕೆಳಗಡೆನೇ ಕೂತ್ಕೊಳ್ಬೋದು. ಎಲ್ಲ ಕಡೆ ಸ್ವಲ್ಪ ಕ್ಲೀನಾಗಿತ್ತು, ಚೆನ್ನಾಗಿತ್ತು. ಹಾಗೆ ಸನ್ಸೆಟ್ಟನ್ನೆಲ್ಲ ನೋಡ್ತಾ ಇದ್ದಾರೆ, ಎಂಜಾಯ್ ಮಾಡ್ತಿದ್ದಾರೆ. ತುಂಬ ಜನ ಬರ್ತಾಯಿದ್ರು. ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳೆಲ್ಲ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು ನೀವು. ನೋಡೋಕ್ಕೆ ಖುಷಿಯಾಗತ್ತೆ ದೂರದಿಂದ. ಹಾಗೆ ಲೇಕನ್ನು ಕೂಡ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಾಗಿದೆ ಅಂತ. ಇಲ್ಲಿ ವಾಕಿಂಗ್ ಕೂಡ ಮಾಡ್ತಾ ಇದ್ದಾರೆ. ಈ ಪಾರ್ಕ್ಗೆ 2 ರೌಂಡ್ ಹಾಕಿದರೆ ಸಾಕು, ಅಷ್ಟು ದೊಡ್ಡದಾಗಿದೆ ಇದು. ಇದೊಂಥರ ಫ್ಲವರು, ನೋಡ್ತಾ ಇರ್ಬೋದು ನೀವು, ಚಿಕ್ಕ ಚಿಕ್ಕದಾಗಿದೆ, ಪರ್ಪಲ್ ಕಲರು.
ಈ ವೈಟ್ ಕಲರ್ ಹೂವು ಗೊತ್ತಿದೆ, ಬಟ್ ಹೆಸರು ನೆನಪಾಗ್ತಾ ಇಲ್ಲ. ಗೊತ್ತಿರೋರು ಕಮೆಂಟ್ ಮಾಡಿ ತಿಳಿಸಿ. ಊರಲ್ಲೆಲ್ಲ ತುಂಬ ಇರ್ತಾ ಇತ್ತು ಇದು. ಆಮೇಲೆ ಸೈಡಲ್ಲೆಲ್ಲ ಈ ಥರ ಹೂವನ್ನು ಹಾಕಿದ್ರು. ಇದಕ್ಕೆ ಗಂಟೆ ಹೂವು ಅಂತ ಕರೀತಾರೆ ಅನಿಸುತ್ತೆ. ಯೆಲ್ಲೋ ಕಲರ್ ಇತ್ತು. ಬೇರೆ ಬೇರೆ ಕಲರ್ ಕೂಡ ಇರುತ್ತೆ ಈ ಹೂವು. ಏಯ್ ಬಗ್ಬೇಡ ಬಗ್ಬೇಡ. ಮಕ್ಕಳಿಗೆಲ್ಲ ಕರ್ಕೊಂಡೋದಾಗ ಸ್ವಲ್ಪ ಹುಷಾರಾಗಿರ್ಬೇಕಾಗತ್ತೆ ನೀರಿರೋದ್ರಿಂದ. ಇಲ್ಲಿ ಈವ್ನಿಂಗ್ ಬಂದರೆ ಫ್ಯಾಮಿಲಿ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಆರಾಮಾಗಿ ಇಲ್ಲಿ ಕೂತ್ಕೊಳ್ಬೋದು. ನೋಡ್ತಿರ್ಬೋದು ನೀವು, ಇಲ್ಲಿ ಇತ್ತೀಚೆಗೆ ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ತುಂಬ ಜನ ಬರ್ತಾ ಇದ್ದಾರೆ. ಇವಾಗ ಈವ್ನಿಂಗ್ ಟೈಮಲ್ಲಿ ಬಂದು ಕೂತ್ಕೊಳ್ಳೋಕ್ಕೆ ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಳ್ಬೋದು. ಅಷ್ಟು ಖುಷಿ ಆಗುತ್ತೆ ಇಲ್ಲಿ. ಬೆಳಗ್ಗೆ 6ರಿಂದ 10 ಗಂಟೆವರೆಗೆ, ಆಮೇಲೆ ಸಂಜೆ 4ರಿಂದ 8 ಗಂಟೆವರೆಗೆ ಇಲ್ಲಿ ಓಪನ್ ಇರುತ್ತೆ. ಆ ಟೈಮ್ನಲ್ಲಿ ಬರ್ಬೋದು. ಈವ್ನಿಂಗ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಒಂದು ಕಡೆ ಫಿಶ್ ಕೂಡ ಇದೆ, ಆದರೆ ಸ್ವಲ್ಪ ಗಲೀಜಾಗಿತ್ತು ನೀರೆಲ್ಲ ಫಿಶ್ ಇರೋ ಕಡೆ. ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ಹತ್ತಿರ ಇರೋರು ಈ ಪ್ಲೇಸ್ನ ಮಿಸ್ ಮಾಡದೆ ವಿಸಿಟ್ ಮಾಡ್ಬೋದು. ಈವ್ನಿಂಗ್ ಟೈಮಲ್ಲೆಲ್ಲ ಹೋಗಿ ರಿಲ್ಯಾಕ್ಸ್ ಮಾಡ್ಕೊಳ್ಬೋದು, ವಾಕಿಂಗ್ ಮಾಡ್ಬೋದು. ನಿಮಗೂ ಸ್ವಲ್ಪನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.